ಇರ್ಬೇಕು ಅಂತಿದ್ದೀರೋ ಡಿಪಾರ್ಟ್ಮೆಂಟ್ ನಲ್ಲಿ ಮನೆಗೆ ಹೋಗ್ಬೇಕು ಅಂತಿದ್ದೀರೋ ಹೇಳ್ಬೇಕು ಅದನ್ನ. ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ, ಅದಕ್ಕೋಸ್ಕರ ಹಿಂಗ ಆಗೋಗಿದೆ ಇದೆಲ್ಲ. ನಾನು ಸಸ್ಪೆಂಡ್ ಮಾಡೋದಕ್ಕೆ ಆರ್ಡರ್ ಮಾಡ್ತೀನಿ. ಸತ್ತಿರೋ ಒಬ್ಬ ಹೆಡ್ ಕಾನ್ಸ್ಟೇಬಲ್ ರಿಟೈರ್ಡ್ 306 ಇದೆ, ಹೋಗ್ಬಿಟ್ಟು ಬೇಲ್ ತಗೊಂಬ ಅಂತ ಹೇಳಿ ಕಳ್ತೀರಂತೆ ಆ ಎಮ್ಮಂಗೆ. ವಾಟ್ ಯು ಮೀನ್ ಬೈ ದಟ್? ದಟ್ಸ್ ದಿ ಸ್ಟೇಟ್ಮೆಂಟ್ ಮೇಡ್ ಬೈ ಯುವರ್ ಫ್ರೆಂಡ್. ಹೋಗಿ ಬೇಲ್ ತಗೊಂಬಾಗು ಕೋರ್ಟಿಂದ, ಇಲ್ದಾರೆ ಒಳಗಾಗ್ತೀವಿ ಅಂತ ಹೇಳ್ತಿರಂತೆ. ವಾಟ್ ಆರ್ ಯು ಡೂಯಿಂಗ್ ಫಾರ್ ಲಾಸ್ಟ್ 9 months? 9 ತಿಂಗಳಾಗಿದೆ, ಪ್ರೋಗ್ರೆಸ್ ಇಲ್ಲ, ಕಾಗ್ನೈಸಬಲ್ ಅಫೆನ್ಸ್. ಏನ್ ಮಾಡ್ತಾ ಕೂತಿದ್ದೀರಿ? ಎಂತದದು ಡಿಕ್ಸಿರಾಮ ನೆನ್ನೆ ಕೇಳಿದ್ದು, ತೆಗಿ ಕಡೆ ಕಾಪಿ ಕೊಡು. ತೆಗ್ಸಿಟ್ಬಿಟ್ಟಿದ್ದೀನೆಲ್ಲ ನಾನು ಮನೆ ಕಳ್ಸೋರ್ ದೃಷ್ಟಿಯಿಂದ. ನಿಮಗ್ ಫೋಟೋ ಕಾಪಿ ತಗೊಂಬಂದ್ ಕೊಡಕ್ ಹೇಳಿದ್ವು, ಒರಿಜಿನಲ್ ಕೇಸ್ ಡೈರಿ ಜೊತೆಗೆ ಬಾ ಅಂತ ಹೇಳಿದ್ವಾ? ಹೇಳ್ಬೇಕಲ್ಲ ಏನಾರು. ಇದಾರ ವೈ ಹ್ಯಾವ್ ನಾಟ್ ಫೈಲ್ಡ್ ಚಾರ್ಜ್ ಶೀಟ್? ನಿಮ್ಮಲ್ಲಿ 3 ತಿಂಗಳಿಗೆ ಒಂದ್ಸತಿ ಕ್ರೈಮ್ ಮೀಟಿಂಗ್ ಆಗುತ್ತಾ? ವಾಟ್ ಹ್ಯಾವ್ ಸ್ಟೇಟೆಡ್ ಇನ್ ದಿ ಲಾಸ್ಟ್ ಕ್ರೈಮ್ ಮೀಟಿಂಗ್ ಅಬೌಟ್ ದಿಸ್ ಕೇಸ್? ಐ ಹ್ಯಾವ್ ಬ್ರಾಟ್ ದಟ್ ಪೇಪರ್. ಈ ಪ್ರಕರಣದ ಬಗ್ಗೆ ತನಿಖೆನ ಏನಾಗಿದೆ, ಮುಂದುವರೆದ ಭಾಗ ಏನು, ಹೋದ್ ಸರ್ತಿ ಕ್ರೈಮ್ ಮೀಟಿಂಗು 2 ಸರ್ತಿ ಕ್ರೈಮ್ ಮೀಟಿಂಗಿಗೂ ಏನೇನು ಉತ್ತರ ಕೊಟ್ಟಿದ್ದೀರಿ, ಅದನ್ನ ನಿಮ್ ACP DCP ಏನ್ ಮಾಡಿದ್ದಾರೆ, ಕಮಿಷನರ್ ಕಳಿಸಿದಿರಲ್ಲ ಅದ್ರಲ್ಲಿ ಏನಂತ ಕಳಿಸಿದಿರಿ, ಎಲ್ಲ ಡೀಟೇಲ್ಸ್ ಕೊಡಿ. ಸಸ್ಪೆಂಡ್ ಮಾಡೋದಕ್ಕೆ ಆರ್ಡರ್ ಮಾಡ್ತೀನಿ. ಸತ್ತಿರೋ ಒಬ್ಬ ಹೆಡ್ ಕಾನ್ಸ್ಟೇಬಲ್ ರಿಟೈರ್ಡ್ 306 ಇದೆ, ಹೋಗ್ಬಿಟ್ಟು ಬೇಲ್ ತಗೊಂಬ ಅಂತ ಹೇಳಿ ಕಳ್ತೀರಂತೆ ಆ ಎಮ್ಮಂಗೆ. ವಾಟ್ ಯು ಮೀನ್ ಬೈ ದಟ್? ದಟ್ಸ್ ದಿ ಸ್ಟೇಟ್ಮೆಂಟ್ ಮೇಡ್ ಬೈ ಯುವರ್ ಫ್ರೆಂಡ್. ಹೋಗಿ ಬೇಲ್ ತಗೊಂಬಾಗು ಕೋರ್ಟಿಂದ, ಇಲ್ದಾರೆ ಒಳಗಾಗ್ತೀವಿ ಅಂತ ಹೇಳ್ತಿರಂತೆ. ವಾಟ್ ಆರ್ ಯು ಡೂಯಿಂಗ್ ಫಾರ್ ಲಾಸ್ಟ್ 9 months? ವಾಟ್ ಈಸ್ ಹಿಸ್ ನೇಮ್? ಟೇಕ್ ಡೌನ್. ಅವ್ರ ಹೆಸರಿಗೆಲ್ಲ ತಗೊಳ್ಳಿ. ಲೆಟ್ ದಿ ಹೋಮ್ ಸೆಕ್ರೆಟರಿ ಬಿ ಅವೈಲಬಲ್ ಆನ್ ಮಂಡೇ ವಿತ್ ದಿ ಫೈಲ್. ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇಟ್? ಕೇಸ್ ಇದ್ರೆ ನೀವು ಅಲ್ಲೆಲ್ಲ ಎಲೆಕ್ಷನ್ಗೆ ಹೋಗ್ತೀನಿ ಅಂತೀರಿ, ಇನ್ನು ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ. ವಾಟ್ ಆರ್ ಯು ಅಪ್ ಟು ಮಿಸ್ಟರ್? ವಾಟ್ ಇಸ್ ದಿ ಪ್ರೋಗ್ರೆಸ್ ಯು ಹ್ಯಾವ್ ಮೇಡ್? ಕೊಡ್ರಿ ಕೇಸ್ ಡೈರಿನ ಕಡೆಗೆ. ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ, ಅದಕ್ಕೋಸ್ಕರ ಹಿಂಗ ಆಗೋಗಿದೆ ಇದೆಲ್ಲ. ನಾನು I have brought the case diary or not? Where is it? Original, you give it here. ಅವ್ರದ್ದು ಕೇಸ್ ಡೈರಿ ಫೈಲ್ ತಂದಿದಾರ, ಕೇಳ್ರಿ. ಇಲ್ಲಿ ಒರಿಜಿನಲ್ ಕೂಡ ಕೇಳ್ರಿ, ನಾನು ನೋಡ್ತೀನಿ. ಅದೆಲ್ಲ ಬೇಡದಿರೋ ಪೇಜ್ ಎಲ್ಲ ತೆಗೆದು ಕೊಡೋದಲ್ಲ. ಅಷ್ಟೇ ಇರೋದ ಕೇಸ್ ಪೇಪರ್ಸು? ಅಷ್ಟೇನಾ? ವಿನಾಯಕ್ ಅವ್ರೆ 2 ಸತಿ ಕೇಳ್ತೇನೆ ಅಷ್ಟೇನಾ ಅಂತ. ಇಸ್ಕೊಳ್ಳಿ, ಫಸ್ಟ್ ಅದನ್ನ ಕೊಡಿ, ಆಮೇಲೆ ನಾನು ನೋಡ್ತೀನಿ. ಮಿಕ್ಕಿದ್ದೆಲ್ಲ ಆಮೇಲೆ ಸಬ್ಮಿಷನ್ ಎಲ್ಲ ನೋಡ್ತೀನಿ. ಐ ಆಮ್ ಆಸ್ಕಿಂಗ್ ಫಾರ್ ದಿ ಒರಿಜಿನಲ್. Where is the original? Has he brought it or not? ಹೋಗ್ ತಗೊಂಬ ಅಂತೇಳಿ, ಹೋಗ್ ತಗೊಂಬ ಅಂತೇಳಿ. ಬೇಡದಿರೋ ಪೇಪರ್ಸ್ ಎಲ್ಲ ಕೊಡ್ತೀರಿ. ನಾನು ನಿನ್ನೆ ನಿಮ್ಗೇನಂತ ಡೈರೆಕ್ಷನ್ ಕೊಟ್ಟಿದ್ದು? ಏನ್ ಡೈರೆಕ್ಷನ್ ಕೊಟ್ಟಿದ್ದು? Why has he not brought the original? Why has he not brought the original? ಯಾಕ್ರಿ? ತಮ್ಮ ಹೆಸರೇನು? ಎಲ್ಲಿಯವರು ತಾವು? ಎಷ್ಟು ವರ್ಷ ಆಯ್ತು ತಮ್ದು? ಇರ್ಬೇಕು ಅಂತಿದ್ದೀರೋ ಡಿಪಾರ್ಟ್ಮೆಂಟ್ ನಲ್ಲಿ, ಮನೆಗೆ ಹೋಗ್ಬೇಕು ಅಂತಿದ್ದೀರೋ?
ಹೇಳ್ಬೇಕು ಅದನ್ನ. ನಿಮಗ್ ಫೋಟೋ ಕಾಪಿ ತಗೊಂಬಂದ್ ಕೊಡಕ್ ಹೇಳಿದ್ವು, ಒರಿಜಿನಲ್ ಕೇಸ್ ಡೈರಿ ಜೊತೆಗ್ ಬಾ ಅಂತ ಹೇಳಿದ್ವಾ? ಹೇಳ್ಬೇಕಲ್ಲ ಏನಾರು. ಹಾ ಹಾ ಹ್ಮ್ 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 None of those things doesn't find in the objection statement of the PP in the trial court. Therefore, it is concocted. ಆಯ್ತಾ? ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಅದಿದ್ರೆ ಬರ್ಬೇಕಾಗಿತ್ತಲ್ಲಿ. ಮತ್ತೆ ಇಲ್ದೇದ್ಮೇಲ್ದ ಇವಾಗ ತಗೊಂಬಂದ್ ಕೊಟ್ಬಿಟ್ರೆ ನಿಮ್ ಅಬ್ಜೆಕ್ಷನ್ ಏನಿದೆಯೋ ಅವ್ರು ಅದ್ ಬಿಟ್ಬಿಟ್ಟು ಬೇರೆ ಹಾಕಕ್ಕಾಗಲ್ವಲ್ಲ. ಮತ್ತೆ ಸರ್, ಇದೆಲ್ಲ ಹಳೆ ಕತೆ ಆಗೋಗ್ಬಿಟ್ಟಿದೆ ನಮ್ಗೆ, ಗೊತ್ತಾಯ್ತಲ್ಲ? ಹೊಸದಾಗಿ ಏನಾರು ಇದ್ರೆ ಹೇಳಿ. What is it the report that he has given in the crime meeting for this case for last 3 crime meetings? ಹೇಳಿ ಅದನ್ನ. ತರಿಸ್ತೀವಿ ಹೋಮ್ ಸೆಕ್ರೆಟರಿ ಇಂದ ನಾವು. ಅದ್ರ ಕಾಪಿ ಕಟ್ಟಿರ್ಬೇಕು, ತರಿಸ್ತೀನಿ. ನನ್ನ ಹತ್ರ ಚಾನ್ಸ್ ತಗೋಬೇಡಿ. ಇದ್ರೆ ರೆಕಾರ್ಡ್ ಪಿಕಾರ್ಡ್ ತಿದ್ಕೊಂಬಂದ್ಬಿಟ್ಟಿದ್ರೆ ಒಳಗ್ ಕಳ್ಸಿ. ಸರ್, 5/6/2022 ರಿಜಿಸ್ಟ್ರೇಷನ್ ಆಫ್ ದಿ ಕೇಸು. 9 ತಿಂಗಳಾಗಿದೆ, ಪ್ರೋಗ್ರೆಸ್ ಇಲ್ಲ, ಕಾಗ್ನೈಸಬಲ್ ಅಫೆನ್ಸ್. ಏನ್ ಮಾಡ್ತಾ ಕೂತಿದ್ದೀರಿ? ಎಂತದದು ಡಿಕ್ಸಿರಾಮ ನೆನ್ನೆ ಕೇಳಿದ್ದು? ತೆಗಿ ಕಡೆ ಕಾಪಿ ಕೊಡು. ತೆಗ್ಸಿಟ್ಬಿಟ್ಟಿದ್ದೀನೆಲ್ಲ ನಾನು ಮನೆ ಕಳ್ಸೋ ದೃಷ್ಟಿಯಿಂದ. ಸುಮ್ನೆ ನಾನು ಯಾರನ್ನೂ ಹೇಳಕ್ ಹೋಗುದಿಲ್ಲ. ಮತ್ತೆ ಏನ್ ಮಾಡ್ತಾರೆ ಕೇಳಿ. ಒರಿಜಿನಲ್ ಕೇಸ್ ಡೈರಿನ ರಿಪೋರ್ಟ್ ನ ತಗೊಂಡು ಮಂಡೇ ಈವ್ನಿಂಗ್ ಬರಕ್ ಹೇಳಿ. ಮಂಡೇ ಮಧ್ಯಾಹ್ನ 2:15. ಇಲ್ದೆ ಹೋದ್ರೆ ಬೇರೆ ಕತೆ ಮಾಡ್ಬೇಕಾಗತ್ತೆ.